ಹಾಯ್ ಆಲ್, ನಮಸ್ತೆ ಎಲ್ರಿಗೂ. ನಾವಿವತ್ತು ತೆಂಗಿನಕಾಯಿ ಬರ್ಫಿ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಫುಲ್ಲು. ಈ ಕಾಯಿನ ಸ್ವಲ್ಪ ಮಿಕ್ಸಿನಲ್ಲಿ ತರಿ ಮಾಡ್ಕೊಬೇಕು. 2 ಏಲಕ್ಕಿ, ಸ್ವಲ್ಪ ಶುಂಠಿನ ತೊಗೊಬೇಕು. ನಂತರ ನಾವು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು 1 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಆಮೇಲೆ ರುಬ್ಬಿರುವಂಥ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳೋಣ. ಈ ತೆಂಗಿನಕಾಯಲ್ಲಿ ನೀರಿನ ಅಂಶ ಸ್ವಲ್ಪ ಇರುತ್ತೆ, ಅದೆಲ್ಲ ನೀಟಾಗಿ ಹುರ್ಕೊಬೇಕು. ಆ ನೀರಿನ ಅಂಶ ಹೋಗೋವರೆಗೂ. ತುಂಬ ಸುಲಭವಾದ ರೆಸಿಪಿ ಇದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಮಾಡ್ತಾಯಿದ್ದೀವಿ. ನಾನು ಮಾಡ್ತಾಯಿರೋ ಮೆಥಡ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿದೆ, ಸ್ವಲ್ಪ ಡ್ರೈ ಆಗಿದೆ. ಇವಾಗ ಡ್ರೈ ಆದಮೇಲೆ ನಾವು ಒಂದು ಅರ್ಧ ಕಪ್ನಷ್ಟು ಬೆಲ್ಲದ ಪೌಡ್ರ್ ಹಾಕ್ಕೊಬೇಕು. ನಾವೀಗ ತೆಂಗಿನಕಾಯಿ ಜೊತೆಗೆ ಬೆಲ್ಲ ಸೇರಿಸಿದ್ದೀವಿ. ಈ ಬೆಲ್ಲನ ಸ್ವಲ್ಪ ಹುರ್ಕೊಳ್ಳೋಣ. ಹಾಗೆ ಹುರಿತಾ ಒಂದೊಳ್ಳೆ ಮಿಕ್ಸ್ ಕೊಡಿ. ಮಿಕ್ಸ್ ಆದಮೇಲೆ ಈ ಕಲರ್ ಬರುತ್ತೆ. ತೆಂಗಿನಕಾಯಿ ಮತ್ತು ಬೆಲ್ಲ ಎರಡನ್ನೂ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದು ಈ ಹದಕ್ಕೆ ಬರುತ್ತೆ, ಈ ಕಲರ್ ಬರುತ್ತೆ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ನಾವಿವಾಗ ಒಂದು ಸ್ವಲ್ಪ ಗಾರ್ನಿಷ್ಗೆ ಅಂತ ಹೇಳಿ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಈ ತೆಂಗಿನಕಾಯಿ ಮಿಠಾಯಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಒಳ್ಳೆ ಟೇಸ್ಟ್ ಇತ್ತು. ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ದ್ರಾಕ್ಷಿ ಫ್ರೈ ಮಾಡ್ಕೊಂಡಾಗಿದೆ. ಮೊದಲು ಒಂದು ತಟ್ಟೆ ತಗೊಂಡು ಅದಕ್ಕೆ ತುಪ್ಪನ ಸವರ್ಕೊಬೇಕು. ಆಮೇಲೆ ಈ ಮಿಶ್ರಣನ ಹಾಕ್ಕೊಳ್ಳೋಣ. ಇದಕ್ಕೆ ನಾವಿದನ್ನು ಕಟ್ ಮಾಡ್ಕೊಬೇಕು. ಸೊ ನಿಮಗೆ ಯಾವ ಥರ ಬೇಕು ಅಂದರೆ ದಪ್ಪ ಬೇಕಾ ಸಣ್ಣ ಬೇಕಾ ಆ ಥರ ನೋಡಿ. ಇವಾಗ ದ್ರಾಕ್ಷಿ ಹಾಕ್ಕೊಂಡಿದ್ದೀವಿ ಗಾರ್ನಿಷ್ಗೆ. ಮತ್ತು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಬೇಕು. ಚಾಕುಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿರಬೇಕು. ತುಪ್ಪ ಹಾಕಿದರೆ ಅದು ಅಂಟ್ಕೊಳ್ಳಲ್ಲ ಚಾಕುಗೆ. ಮತ್ತು ಇವಾಗೆಲ್ಲ ಮನೆಯಲ್ಲಿ ಪಿಜ್ಜಾ ಕಟ್ಟರ್ ಇರುತ್ತೆ, ಬೇಕಿದ್ರೆ ಪಿಜ್ಜಾ ಕಟ್ಟರಲ್ಲೂ ಕಟ್ ಮಾಡ್ಕೊಬೋದು ನೀವು, ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡ್ಕೊಬೋದು, ಆಪ್ಷನಲ್ಲ ನಿಮಗೆ. ಇದನ್ನು ತಟ್ಟೆಗೆ ಹಾಕ್ಕೊಂಡು ಅಟ್ಲೀಸ್ಟ್ ಒಂದು 1/2 ಅವರ್ 1 ಅವರ್ ಆಗಿರಬೇಕು. ಆಮೇಲೆ ಕಟ್ ಮಾಡಬೇಕು, ಮುಂಚೆನೇ ಕಟ್ ಮಾಡೋಕ್ಕೆ ಬರಲ್ಲ ಇದು. ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ವಿ. ಆ ಒಂದು ತೆಂಗಿನಕಾಯಲ್ಲೇ ನಾನು ಫಸ್ಟು ಮಾಡಿದ್ದೀನಿ. ಒಂದು ತೆಂಗಿನಕಾಯಲ್ಲೇ ನಮಗೆ 10ರಿಂದ 12 ಸ್ಲೈಸಸ್ ಬಂದಿದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.